ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಇವತ್ತು ನಮ್ಮ ದೊಡ್ಡಮ್ಮನ ಮನೆಯದು ಗೃಹ ಪ್ರವೇಶ ಇದೆ ನಾಳೆ. ಸೊ ಇವತ್ತೇ ಹೊರಡೋಣ ಅಂತ ನಾವು ರೆಡಿಯಾಗಿ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ಫಸ್ಟ್ ಮಳೆ ಬಂತು ಈ ವರ್ಷದ್ದು. ಒಂದು 10 ನಿಮಿಷ ಅಷ್ಟೇ ಬಂತು ಮಳೆ. ಸೊ ಮಳೆಯಲ್ಲೇ ನಾವು ಹೊರಟ್ವಿ. ವೆದರ್ ತುಂಬ ಚೆನ್ನಾಗಿತ್ತು. ಸೊ ಇದು ಹೆನ್ನೂರಲ್ಲಿರೋದು ಇವ್ರದ್ದು ಮನೆ ಕಟ್ಸಿರೋದು. 30 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ. ಸೊ ಹೋಗೋಕ್ಕೆ 1.5 ಅವರ್ ಆಯಿತು. ಹೋಗಿ ರೀಚ್ ಆಗಿ ಇಲ್ಲೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊತಾ ಇದ್ದೀವಿ ನಾಳೆಗೆ. ಇನ್ನೇನು ಇವಾಗ ಈವ್ನಿಂಗ್ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಎಲ್ಲ ಪ್ರಿಪರೇಷನ್ಸು, ಡೆಕೋರೇಷನ್ಸು, ಹೂವು ಕಟ್ಟೋದು, ಹೂವು ಪೋಣಿಸೋದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇವರೇ ನಮ್ಮ ದೊಡ್ಡಮ್ಮ. ಸೊ ಇವರೇ ಮನೆ ಕಟ್ಸಿರೋದು. ಇವಾಗ ಪೂಜೆಗೆ ಕೂತ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಬಂದಿದ್ದೀವಿ. ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಆಂಟಿ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ. ಇನ್ನೇನೀಗ ಸ್ಟಾರ್ಟ್ ಆಗುತ್ತೆ. ಸೊ ಇವಳು ನನ್ನ ತಂಗಿ, ನಾಚ್ಕೊತಿದ್ದಾಳೆ ವೀಡಿಯೋಗೆ ಬರೋಲ್ಲ ಅಂತ. ಆ್ಯಂಡ್ ಇವ್ರು ನಮ್ಮ ಚಿಕ್ಕಮ್ಮ. ನಾಳೆ ಬರೋಕ್ಕಾಗದೇ ಇರೋರೆಲ್ಲ ಇವತ್ತೇ ಬಂದುಬಿಟ್ಟಿದ್ದಾರೆ. ಬಿಕಾಸ್ ನಾಳೆ ಅವ್ರಿಗೆ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಅಂತ ನಾಳೆ ಬರೋಕ್ಕಾಗಲಿಲ್ಲ ಅವ್ರಿಗೆ. ಸೊ ಬರದೇ ಇರೋರೆಲ್ಲ ಇವತ್ತು ಈವ್ನಿಂಗೇ ಅರ್ಧಕ್ಕರ್ಧ ಜನ ಬಂದುಬಿಟ್ರು. ಸೊ ಇದು ಬಂದುಬಿಟ್ಟು ಮನೆದು ಎಂಟ್ರೆನ್ಸು. ಸೊ 2 ಮನೆ ಆ್ಯಕ್ಚುಲಾಗಿ ಗೃಹ ಪ್ರವೇಶ ಇರೋದು ಇವ್ರದ್ದೇನೆ. ಸೇಮ್ ಒಂದೇ ರೋಡಲ್ಲೇ, ಕಾರ್ನರಲ್ಲಿ ಒಂದಿದೆ, ಇಲ್ಲೊಂದಿದೆ. ಆ್ಯಂಡ್ ಔಟ್ಸೈಡ್ ಕಾರ್ ಪಾರ್ಕಿಂಗಿಗೆಲ್ಲ ಜಾಗ ಇದೆ. ಆ್ಯಂಡ್ ಇದು ಒಂದು ಫುಲ್ ಇಂಡಿಪೆಂಡೆಂಟ್ ಹೌಸು. ಇದು ಬಂದುಬಿಟ್ಟು ದೊಡ್ಡ ಹಾಲು, ರೈಟ್ ಸೈಡಲ್ಲೇ ಕಿಚನು ಮತ್ತು ಇದು ಡೈನಿಂಗ್ ಸ್ಪೇಸ್ ಇದೆ. ಅಲ್ಲಿ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ನನಗೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಆ್ಯಂಡ್ ಇದು ಡ್ಯೂಪ್ಲೆಕ್ಸ್ ಮನೆ. ಸೊ 3 BHK ಹೌಸು. ಮೇಲ್ಗಡೆ ಬಂದರೆ ದೊಡ್ಡ ಹಾಲ್ ಇದೆ. ಆ್ಯಂಡ್ ಅಲ್ಲಿ ಕಂಪ್ಯೂಟರ್ ಸ್ಟ್ಯಾಂಡ್ ಇದೆ. ಲೆಫ್ಟ್ ಸೈಡಲ್ಲೇ ಒಂದು ರೂಮ್ ಇದೆ. ಆ್ಯಂಡ್ ಈ ರೂಮಲ್ಲಿನೂ ಅಷ್ಟೇ ಎಲ್ಲ ಬಿಲ್ಟಿನ್ ವಾರ್ಡ್ರೋಬ್ಸ್ ಎಲ್ಲ ಕೂಡ ಮಾಡಿಸಿದ್ದಾರೆ. ಆ್ಯಂಡ್ ಈ ರೂಮಿಂದ ಆಪೋಸಿಟೇ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಸೊ ನಾನೀಗ ಲೈಟ್ ಹಾಕೋಣ ಅಂತ ಟ್ರೈ ಮಾಡಿದೆ. ಬಟ್ ಸಮ್ ಕರೆಂಟ್ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಲೈಟ್ ಹಾಕೋಕ್ಕಾಗಲಿಲ್ಲ. ಸೊ ನಾನು ಕ್ಯಾಮ್ರಾ ಲೈಟಿಂದನೇ ನಾನು ವೀಡಿಯೋ ತೆಗಿತಾ ಇದ್ದೀನಿ ಈಗ. ಸೊ ಇದು ಬಂದುಬಿಟ್ಟು ಈ ಕಡೆ ಸ್ಲೈಡಿಂಗ್ ವಾರ್ಡ್ರೋಬ್ಸು. ಆ್ಯಂಡ್ ಎಲ್ಲ ಬಾತ್ರೂಮು ಅಟ್ಯಾಚ್ಡ್ ಆಗೇ ಇದೆ ಎಲ್ಲ ರೂಮ್ಸಲ್ಲೂ. ಈ ರೂಮಲ್ಲೂ ಅಟ್ಯಾಚ್ಡ್ ಬಾತ್ರೂಮೇನೆ. ಈ ಥರ ವಾರ್ಡ್ರೋಬ್ ಥರ ಇದೆಯಲ್ಲ ಈ ಡೋರು, ಇದನ್ನ ಓಪನ್ ಮಾಡಿದ್ರೆ ಅದರೊಳಗಡೆ ಈ ಥರ ವಾಶ್ರೂಮ್ ಇದೆ. ಆ್ಯಂಡ್ ಇದೊಂದೇ ರೂಮಲ್ಲಿ ಈ ಥರ ಡೋರ್ ಥರ ಓಪನ್ ಮಾಡೋ ಅಂಥ ಒಂದು ವಾರ್ಡ್ರೋಬ್ ಇರೋದು. ಮಿಕ್ಕಿದ ಎಲ್ಲ ರೂಮಲ್ಲೂ ಸ್ಲೈಡಿಂಗ್ ವಾರ್ಡ್ರೋಬ್ಸೇನೆ. ಆ್ಯಂಡ್ ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಬಾಲ್ಕನಿ ಅಂತೂ ತುಂಬ ದೊಡ್ಡದಾಗಿದೆ. ರೇಲಿಂಗ್ಸ್ ಇನ್ನೂ ಹಾಕಿಸ್ಬೇಕು ಇಲ್ಲಿ, ಅದಿನ್ನು ವರ್ಕ್ ಪೆಂಡಿಂಗ್ ಇದೆ. ಅದೊಂದು ಕಂಪ್ಲೀಟ್ ಇನ್ನೂ ಆಗೋದಿದೆ. ಆ್ಯಂಡ್ ಬಾಲ್ಕನಿನೂ ಅಷ್ಟೇ ತುಂಬ ದೊಡ್ಡದಾಗಿ ಅದೇ ಒಂದು ರೂಮ್ ಥರ ಸ್ಪೇಷಿಯಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಗಾಳಿ ಹಿಂದೆಗಡೆ ಮುಂದೆ ಎಲ್ಲ ಸ್ವಲ್ಪ ಮಾವಿನ ತೋಪು ಬೇರೆ ಇದೆಯಲ್ಲ, ಸೊ ಗಾಳಿ ತುಂಬ ಚೆನ್ನಾಗಿದೆ. ಇದು ಕೆಳಗಡೆ ಇರೋ ರೂಮು. ಇದನ್ನು ನಾನು ಹೇಳ್ದಂಗೆ ಸ್ಲೈಡಿಂಗ್ ಡೋರ್ಸು. ಸೊ ನಾಳೆ ನೈಟ್ ಅಲ್ಲೇ ಸ್ಟೇ ಮಾಡೋದ್ರಿಂದ ಮಲ್ಕೊಳ್ಳೋಕ್ಕೆ ಬೆಡ್ ಎಲ್ಲ ತಂದುಬಿಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ವಾಶ್ರೂಮ್, ಕಾಮನ್ ಬಾತ್ರೂಮ್ ಥರ ರೂಮ್ಗೂ ಆ್ಯಂಡ್ ಹಾಲ್ಗೆ ಎಲ್ಲದಕ್ಕೂ ಸೇರಿ. ಸೊ ಈಗ ಪೂಜಾರಿನೂ ಬಂದಾಯಿತು. ಇನ್ನೇನು ಈವ್ನಿಂಗ್ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮನೆ ಔಟ್ಸೈಡಿಂದ ಈ ಥರನೇ ಕಾಣುತ್ತೆ. ಇದು ಫುಲ್ ಒಂದು ಇಂಡಿಪೆಂಡೆಂಟ್ ಹೌಸು. ಸೊ ಇದನ್ನ ಈಗ ಬಂದುಬಿಟ್ಟು ರೆಂಟ್ಗೋಸ್ಕರನೇ ಕಟ್ಸಿರೋದು, ರೆಂಟ್ ಬಿಡೋದಕ್ಕೆ. ಆ್ಯಂಡ್ ಔಟ್ಸೈಡ್ ಈ ಥರ ಪಾರ್ಕಿಂಗಿಗೆ ಜಾಗ ಮಾಡಿಸಿದ್ದೀವಿ. ಬಿಕಾಸ್ ನಾಳೆ ಫಂಕ್ಷನ್ ಅಲ್ವಾ, ಎಲ್ಲರೂ ಬರ್ತಾರೆ ಅಂತ. ಸೊ ಎಲ್ಲ ಕಡೆನೂ ಈ ಥರ ಮಾವಿನಕಾಯಿ ಗಿಡಗಳು ತುಂಬ ಇದೆ. ಸುತ್ತಲೂ ಮಾವಿನ ತೋಪೇನೆ ಇರೋದು. ಆ್ಯಂಡ್ ಇದು ಬಂದುಬಿಟ್ಟು ಡೆವಲಪಿಂಗ್ ಏರಿಯಾ, ಡೆವಲಪ್ ಆಗ್ತಾ ಇದೆ. ಸೊ ಕಂಟಿನ್ಯೂಸ್ಲಿ ಈ ರೋಡಲ್ಲಿರೋ ಎಲ್ಲ ಕಡೆನೂ ಮನೆಗಳು ಕಟ್ಟಿಸ್ತಾ ಇದ್ದಾರೆ. ಆ್ಯಂಡ್ ಇವಳಂತೂ ನನ್ನ ತಂಗಿ ಫೋನಲ್ಲೇ ಬ್ಯುಸಿಯಾಗಿದ್ದಾಳೆ. ಆ್ಯಂಡ್ ಅಲ್ಲಿ ಹಿಂದೆಗಡೆ ಪೆಂಡಾಲ್ ಹಾಕ್ಸಿದ್ದೀವಿ ನಾಳೆ ಊಟಕ್ಕೆ. ಸೊ ಅಲ್ಲೇ ಊಟ ನಾಳೆಗೆ ಅರೇಂಜ್ ಮಾಡಿರೋದು. ಸಬ್ಸ್ಕ್ರೈಬರ್ ಚಾನಲ್, ಲೈಕ್, ಶೇರ್, ಕಮೆಂಟ್. ಸೊ ಎಸ್, ಅವಳು ಹೇಳ್ದಂಗೆ ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ಡೇ ಇದು ಮಾರ್ನಿಂಗು ರೆಡಿ ಆಗಾಯಿತು. ನಾವು ಪೂಜೆ ಎಲ್ಲ ಆಲ್ಮೋಸ್ಟ್ ರಾತ್ರಿ ಎಲ್ಲ ನಡೀತು. ಇವಾಗ ಹಾಲು ಇನ್ನೇನು ಹುಕ್ಕಿಸ್ತಾ ಇದ್ದೀವಿ. ಸೊ ನಾವು ಬೆಳಗ್ಗೆ ರೆಡಿಯಾಗಿ ಒಂದಷ್ಟು ಫೋಟೋಸ್ನೆಲ್ಲ ಆಲ್ರೆಡಿ ತೊಗೊಂಡ್ಬಿಟ್ವಿ. ಸೊ ಇವಾಗ ಇನ್ನೂ ಜನ ಯಾರೂ ಬಂದಿಲ್ಲ, ಎಲ್ಲ 10-11 ಗಂಟೆ ಮೇಲೆ ಬರ್ತಾರೆ. ಸೊ ಈಗ ಹಾಲಂತೂ ಸೂಪರಾಗಿ ಹುಕ್ತು. ಆ್ಯಂಡ್ ಪೂಜೆನೂ ಎಲ್ಲ ಸಖತ್ತಾಗಿ ಆಯಿತು. ಸೊ ಆಚೆಗಡೆ ನಾವು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ. ಎಲ್ಲ 10-11 ಗಂಟೆ, 11-12 ಗಂಟೆ ಮೇಲೆ ಬರ್ತೀನಿ ಅಂತಂದರು. ಈಗ ಆಲ್ಮೋಸ್ಟ್ ಟೈಮು 10 ಗಂಟೆ ಆಗಿದೆ, 10-10:30 ಆಗಿದೆ ಟೈಮು. ಸೊ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ. ಸೆಕೆ ಇದೆ ಸ್ವಲ್ಪ. ವೆದರ್ ನೆನ್ನೆ ತುಂಬ ಚೆನ್ನಾಗಿತ್ತು, ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ. ಸೊ ಮಾವಿನ ತೋಪಿಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಫೋಟೋಸ್ ತೊಗೊತಾ ಇದ್ವಿ. ಆ್ಯಂಡ್ ಒಳಗಡೆ ಹಂಗೆ ನಡ್ಕೊಂಡ್ಬಂದರೆ ಇಲ್ಲೊಂದು ದೊಡ್ಡ ಬಾವಿ ಇತ್ತು. ಇಷ್ಟು ದೊಡ್ಡ ಬಾವಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್, ಹಳೆ ಕಾಲದ ಬಾವಿ ಅನ್ಸುತ್ತೆ ಇದು, ಫಸ್ಟ್ ಟೈಮ್ ಈ ಥರ ಇಷ್ಟು ದೊಡ್ಡ ಬಾವಿನ ನಾನು ನೋಡ್ತಾ ಇರೋದು. ಆ್ಯಂಡ್ ಇವ್ರು ನಮ್ಮ ಆಂಟಿ. ನಾವೆಲ್ಲರೂ ಬಾವಿ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ವಿ. ಮಾವಿನ ತೋಪಲ್ಲಿ ನೋಡಿರೋ ಒಂದು ಬಾವಿ.
ಇದರಲ್ಲಿ ಏನಿದೆ ಅಂತ ಅಂದರೆ ಬಂದು ನೀವೇ ನೋಡಿ. ಏನಿದೆ ಕಾಣಿಸ್ತಾ ಇಲ್ಲ, ಅದಕ್ಕೆ ನೀವೇ ನೋಡಿ. ಹೌದು, ವಾವ್, ನೀರಿದೆ. ಜಂಪ್ ಹೊಡಿಯೋ, ಕೂತ್ಕೋ, ಒಂದು ಸೆಲ್ಫಿ ತ. ಕಪ್ಪೆ ಅಂತ ಪಕ್ಕ ಇರುತ್ತೆ, ಹಾವಂತೂ ಇನ್ನೂ ಕಪ್ಪೆ ಇದೆ. ಸಾಕಾಗಿದೆಯಾ ಮಾಮ ಕರೆಕ್ಟಾಗಿ. ಇಲ್ಲಿ ಒಂದಷ್ಟು ಹಸುಗಳನ್ನ ಕೂಡ ಕಟ್ಟಾಕಿದ್ರು. ಆ್ಯಂಡ್ ನಮಗೂ ಹಸು ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಆ ಸ್ಮೆಲ್ ತುಂಬಾ ಇಷ್ಟ, ನಂಗೆ ತುಂಬ ಇಷ್ಟ ಈ ಸ್ಮೆಲ್ಲು. ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ನಾವು ಹೊರಟ್ವಿ. ಬಟ್ ಈ ಕಡೆ ಇಲ್ಲಿ ಬಂದರೆ ಮಾವಿನ ತೋಪು ಒಳಗಡೆ ಸ್ವಲ್ಪ ಕೂಲಾಗೇ ಇದೆ. ಐ ಮೀನ್ ಮರಗಳಿರೋದ್ರಿಂದ ಸ್ವಲ್ಪ ಕೂಲಾಗಿದೆ. ಬಟ್ ಆಚೆ ಬಂದರೆ ತುಂಬಾ ಸೆಕೆ, ತುಂಬ ಬಿಸಿಲು, ಹೆವಿ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅಷ್ಟು ಸೀರೆ ಎಲ್ಲ ಉಟ್ಕೊಂಡು ನಮ್ಮ ಕೈಯಲ್ಲಿ ಇರೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು, ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಮ್ಮ ಮಾಮ ಮಾವಿನಕಾಯಿ ಕಿತ್ತಾ ಇದ್ದೀವಿ. ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಫೋಟೋಸ್ ತೊಗೊಂಡು ಒಂದಷ್ಟು ಮಾವಿನಕಾಯಿ ನಾನು ಕಿತ್ತಾ ಇದ್ದಾನೆ. ಅವ್ನು ತಮ್ಮನ ಸಮಾಧಾನಕ್ಕೋಸ್ಕರ ಕಿತ್ತಾ ಇರೋದು. ಒಂದು 2-3 ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಒಂದಷ್ಟು ನಾವು ಫೋಟೋಸ್ನ ತೊಗೊಂಡು ಈಗ ಮಾವಿನ ತೋಪಿಂದ ನಾವು ಆಚೆ ಬಂದ್ವಿ. ಸೊ ಇದು ಬಂದುಬಿಟ್ಟು ಇನ್ನೊಂದು ಮನೆ. ನಾನು ಹೇಳಿದ್ನಲ್ಲ ಇನ್ನೊಂದು ಮನೆನ ನಾನು ಮಾರ್ನಿಂಗ್ ವೀಡಿಯೋ ತೆಗಿತೀನಿ ಅಂತ. ಅದೇ ರೋಡ್ ಎಂಡಲ್ಲಿ ಕಾರ್ನರಲ್ಲಿರೋ ಒಂದು ಕಟ್ಸಿರೋ ಬಿಲ್ಡಿಂಗ್ ಇದು. ಸೊ ಇದನ್ನು ಡ್ಯೂಪ್ಲೆಕ್ಸ್ ಮನೆಯೇ. ಆಚೆ ಕಡೆ ಕಾರ್ಗೆಲ್ಲ ಒಳ್ಳೆ ಸ್ಪೇಸ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಮಾರ್ನಿಂಗೇ ಇಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಇದು ಹಾಲು. ಇಲ್ಲಿ ಒಳ್ಳೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಮಾಡಿದ್ದಾರೆ ಮೆಟ್ಲು ಐ ಮೀನ್ ಸ್ಟೇರ್ಸ್ ಕೆಳಗಡೆನೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ. ಅದಂತೂ ನ್ಯಾಚುರಲ್ ಲೈಟ್ ಸಖತ್ತಾಗಿದೆ. ನ್ಯಾಚುರಲ್ ಆಗಿ ಎಷ್ಟು ಬೆಳಕಿದೆ ಅಂತ ನೀವೇ ನೋಡಿ. ಸೊ ಕಿಚನು ಅಷ್ಟೇ ತುಂಬ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇದು ಬಂದುಬಿಟ್ಟು ಬರೀ 2 BHK ಹೌಸು. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಂದರೆ ಹಾಲಲ್ಲೇ ಇದೊಂದು ರೂಮ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮು. ಸೊ ಇಲ್ಲಿ ಬಾತ್ರೂಮು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಆಚೆ ಬಂದರೆ ಅಗೇನ್ ಹಾಲ್ ಆ್ಯಂಡ್ ಮೇಲ್ಗಡೆ ಇನ್ನೊಂದು ರೂಮ್ ಇದೆ. ಈ ಮನೆ ಸ್ವಲ್ಪ ಕೂಲಾಗಿದೆ, ಯಾಕಂದರೆ ಅಕ್ಕಪಕ್ಕ ಸ್ವಲ್ಪ ಜಾಸ್ತಿ ಮರಗಳಿದೆ ಆ್ಯಂಡ್ ಕಾರ್ನರ್ ಬಿಲ್ಡಿಂಗ್ ಇದು. ಸೊ ನನಗೆ ಈ ಬಿಲ್ಡಿಂಗ್ ಐ ಮೀನ್ ಈ ಮನೆ ಒಳಗಡೆ ಸ್ವಲ್ಪ ಕೂಲಾಗಿದೆ ಅಂತ ಅನ್ನಿಸ್ತು. ಆಚೆಗಡೆ ಬಿಸಿಲಿಂದ ಬಂದಿದ್ದಕ್ಕೋಸ್ಕರನ ಏನೋ ಗೊತ್ತಿಲ್ಲ. ಬಟ್ ಇದ್ರೊಳಗಡೆ ಸ್ವಲ್ಪ ಗಾಳಿ ಚೆನ್ನಾಗಿದೆ ಆ್ಯಂಡ್ ಕೂಲಾಗಿದೆ. ಸೊ ಮೇಲೆ ಬಂದಿದ ತಕ್ಷಣ ಇಲ್ಲೊಂದು ದೊಡ್ಡ ಹಾಲ್ ಇದೆ. ಆ್ಯಂಡ್ ಇಲ್ಲಿ ಒಂದೇ ಒಂದು ರೂಮ್ ಇರೋದು. ಆ್ಯಂಡ್ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮು, ತುಂಬ ದೊಡ್ಡದಾಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸು ಆ್ಯಂಡ್ ಲೆಫ್ಟ್ ಸೈಡ್ ಬಂದುಬಿಟ್ಟು ವಾಕ್-ಇನ್ ಡ್ರೆಸ್ಸಿಂಗ್ ರೂಮ್ ಥರ ಇಲ್ಲೇ ಇದೆ. ಅದಾದಮೇಲೆ ವಾಶ್ರೂಮು ನಾನು ಹೇಳ್ದಂಗೆ ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. ಆ್ಯಂಡ್ ಈ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ, ಕೂಲಾಗಿದೆ. ಆ್ಯಂಡ್ ರೂಮಿಂದ ಆಚೆ ಬಂದಿದ ತಕ್ಷಣ ಬಾಲ್ಕನಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಪ್ರಾಬಬ್ಲಿ ಇಲ್ಲೊಂದು ರೂಮೇ ಮಾಡ್ಬೋದಿತ್ತು, ಸೊ ಅಷ್ಟು ದೊಡ್ಡದಾಗಿದೆ. ಸೊ ಈ ಜಾಗ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ನಂದು ಎಷ್ಟು ಒಳ್ಳೊಳ್ಳೆ ಫೋಟೋಸ್ ಬಂದಿದೆ. ಆ ಫೋಟೋಸ್ನೆಲ್ಲ ನಾನು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಇನ್ನು ಹಿಂಗೆ ಕೋಪವಾಗೇ ಇರ್ತೀಯಾ? ಮನೆಯಲ್ಲ ಎಲ್ಲರ ಹೆಸರು ಹೇಳ್ತಿಲ್ಲ. ಸರಿ, ನಾನು ಇನ್ನು ಬರಲ್ಲ ನಿಮ್ಮ ಮನೆಗೆ. ಇವಳು ನನ್ನ ಫೇವ್ರೆಟು, ನನ್ನ ಕಸಿನ್ ಮಗಳು. ನಂಗೆ ತುಂಬ ಇಷ್ಟ ಅವಳಂದ್ರೆ. ಕಪಲ್ ಗೋಲ್ಸ್. ಅವಳ ಹೆಸರು ಲಿತೀಶಾ ಅಂತ. ನಾವೆಲ್ಲ ಅವಳನ್ನ ಪೆಟ್ಟಾಗಿ ಜಿಯಾ ಅಂತ ಕರಿತೀವಿ. ನನ್ನ ಕಸಿನ್ ಮಗಳವಳು. ಸೊ ಈಗ ಬಂದಿದ್ದಾಳೆ ಅಲ್ವಾ, ಜಸ್ಟು ಸ್ವಲ್ಪ ಕಿರಿಕಿರಿಯಾಗಿ ತೋರಿಸ್ತಾಳೆ, ಆಮೇಲೆ ಹಚ್ಕೊಂಡ್ಬಿಡ್ತಾಳೆ ಫುಲ್ಲು. ಆ್ಯಂಡ್ ಈಗ ಎಲ್ಲರಿಗೂ ಇಲ್ಲಿ ಜ್ಯೂಸ್ ಹಾಕ್ತಾಯಿದ್ದೀವಿ. ನಾವೇನು ಮಾಡಿದ್ವಿ ಅಂತಂದರೆ ಫ್ಯಾಂಟಾ ಮತ್ತು ಮಾಜಾ ಎರಡೂ ಮಿಕ್ಸ್ ಮಾಡಿದ್ವಿ. ಅದು ಯಾರಿಗೂ ಗೊತ್ತೇ ಆಗಿಲ್ಲ. ಒಂದು ಮಾಕ್ಟೇಲ್ ಥರ ನಾವೇ ರೆಡಿ ಮಾಡಿ ಅದರ ಹೆಸರು ಫಾಜಾ ಅಂತ ಹೆಸರಿಟ್ವಿ. ಅದನ್ನೇ ಎಲ್ಲರಿಗೂ ಈಗ ಸರ್ವ್ ಮಾಡ್ತಾಯಿದ್ದೀವಿ ನಾವು. ಬಟ್ ಯಾರಿಗೂ ಗೊತ್ತಾಗಿಲ್ಲ. ಜಿಯಾ ಜ್ಯೂಸ್ ಕುಡಿತ್ಯಾ? ತಗೋ, ನಿನ್ಗೊಂದು ಲಾಸ್ಟ್ ಗ್ಲಾಸ್ ಇದೆ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಜ್ಯೂಸು. ಜ್ಯೂಸ್ ಹೆಂಗಿದೆ ಅಂತ ಟೇಸ್ಟ್ ಮಾಡು. ಹೆಂಗಿದೆ? ಚೆನ್ನಾಗಿದ್ಯಾ? ಈಗ ತೆಗ್ದಿದ್ರೆ ಸರಿ, ಟೇಸ್ಟ್ ಹೆಂಗಿದೆ ಜ್ಯೂಸ್ದು ಟೇಸ್ಟ್ ಹೆಂಗಿದೆ? ಚೆನ್ನಾಗಿದ್ಯಾ? ಅವಳು ಏನೋ ಕೇಳ್ತಾ ಇದ್ದಾಳೆ ತಾನೆ. ಜ್ಯೂಸ್ ಟೇಸ್ಟ್ ಚೆನ್ನಾಗಿದ್ಯಾ? ಇವರು ನಮ್ಮ ಅಜ್ಜಿ ಅಂಡ್ ಪಕ್ಕ ನಮ್ಮಮ್ಮ ಕ್ಯಾಮ್ರಲ್ಲಿ ವಿಡಿಯೋ ತೆಗಿತಿದ್ದೀನಿ ಅಂತ ಬೇಕು ಅಂತ ಮುಖನೇನು ಮಾಡ್ತಾ ಇದ್ದಾರೆ. ಚೆನ್ನಾಗಿದ್ಯಾ? ನಾನೇ ಮಾಡಿದ್ದು. ಅದ್ರ ಹೆಸರು ಫಾಜಾ ಅಂತ. ಅವರು ತಮಿಳ್ನಾಡಿಂದ ಬಂದಿದ್ದಾರೆ. ನಾವು ಅವರೆಲ್ಲ ಅಹಮದಾಬಾದಿಂದ ಬಂದಿದ್ದೀವಿ. ಅವ್ರು ಯಾಕೆ ಬರೀ ಫೋಸ್ ಕೊಡ್ತಾರೆ? ರವಿಚಂದ್ರನ್ ಫ್ಯಾನ್ ಅವರು ಹೀರೋ. ಅವ್ರು ತಮಿಳ್ನಾಡವರು. ತಮಿಳ್ನಾಡಿರೋ ಮಾಮ ನಿನ್ನೆ ಮಾಮ ನೀನ್ ತಮಿಳ್ನಾಡಿರೋ ಅಂತೆ. ಮ್ಯಾಂಗೋ ತರ ಇಲ್ವಾ?
ಮ್ಯಾಂಗೋ ತರ ಇದಾರೆ ನೋಡಿ. ಕುಡಿ ಮಮ್ಮ, ಚೆನ್ನಾಗಿದ್ಯಾ? ಎರಡು ಮಿಕ್ಸ್. ಜಿಯ ಚೆನ್ನಾಗಿದ್ಯಾ ಜೂಚು? ಏನು ಅಕ್ಕಗೆ ಹೇಳ್ಬೇಕು. ಆ? ಚೆನ್ನಾಗಿಲ್ಲ. ನಾನ್ ಜಿಯಾಗೋಸ್ಕರ ಮಾಡ್ದೆ. ಅವ್ರ ಹತ್ರ ಮಾತಾಡ್ತಾರೆ ಇಷ್ಟೊತ್ತು. ಯಾರ ಹತ್ರ? ಅಮ್ಮ ಹತ್ರ ಅಲ್ಲ. ನನ್ನ ಹತ್ರ ಮಾತಾಡ್ಸಲ್ಲ. ಯಾಕೆ ನನ್ನ ಹತ್ರ ಮಾತಾಡ್ಸಲ್ಲ ನೀನು? ನಾನು ಹೊಟ್ಟೋಗ್ಲಾ? ನಾನು ಹೊಟ್ಟೋಗ್ತೀನಿ. ನಾನು ಬೇರೆ ಜಿ ಹತ್ರ. ನನ್ನ ಹತ್ರ ಇದ್ದ ಜಿಯಾ ಬೇರೆ. ಆ ಜಿಯಾ ನನ್ನ ಹತ್ರ ಆಟ ಆಡ್ತಿದ್ಲು. ನಂಗೆ ದಿನ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ತಾ ಇದ್ಲು ರಾತ್ರಿ. ಇವಳು ಯಾರೋ ನಂಗೆ ಗೊತ್ತಿಲ್ಲ. ಯಾರೋ ಜಿಯಾ ನೀನು? ಹೌದು. ನೀನ್ ನನ್ನ ಹತ್ರ ಮಾತಾಡ್ತಿಲ್ಲ. ಇಲ್ಲಿ ಮಾತಾಡ್ಸಲ್ಲ ಹಂಗಂದ್ರೆ? ನಿಮ್ ಮನೆಗೆ ಬಂದ್ರೆ ಮಾತ್ರ ಮಾತಾಡಿಸ್ತೀಯಾ? ಸರಿ, ಓಕೆ, ಬಾಯ್. ಅವಳ ಹತ್ರ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಕ್ಯೂಟ್ ಅಂಡ್ ಸ್ವೀಟ್ ಆಗಿ ಮಾತಾಡ್ತಾನೆ ಇರ್ತಾಳೆ. ಡಾಗ್ ಇದೆ, ಕ್ಯಾಟ್ ಇದೆ, ಫಿಶ್ ಇದೆ, 2 ಕ್ಯಾಟ್ಸ್ ಇದೆ. ಈಗ ಊಟ ಬಂತು, ಎಲ್ಲ ಊಟ ಕೂತ್ಕೊಂಡಿದ್ದಾರೆ. ಎಲ್ಲರೂ ಊಟ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟಲ್ಲಿ ನಾವು ಬಂದು ಕೂತ್ಕೊಂಡ್ವಿ. ಬಿಸಿಲು ಹೆಂಗಿದೆ ಅಂದರೆ ನಮ್ಮ ಕೈಯಲ್ಲಿ ನಿಜವಾಗ್ಲೂ ಒಳಗಡೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಅಷ್ಟು ಹೀಟು, ಅಷ್ಟು ಬಿಸಿಲು. ಸೀರೆ ಉಟ್ಕೊಂಡಿರೋದಕ್ಕೂ ಅಲ್ಲಿ ಕೂತ್ಕೊಳ್ಳೋಕ್ಕೆ, ತಿನ್ನೋಕ್ಕೆ ಆಗ್ತಾಯಿಲ್ಲ. ಪಲ್ಯಗಳೆಲ್ಲ ಇಟ್ಟರು, ಮತ್ತು ಪಾಯಸ, ಮಧುರ್ ವಡೆ ಎಲ್ಲನೂ ಸರ್ವ್ ಮಾಡಿದ್ರು. ಏನು ಬಿಸಿ ಬಿಸಿ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ. ಬಿಸಿ ನೋಡಿದ್ರೆ ಲೈಕ್ ಮೈಯೆಲ್ಲ ಉರಿತಿದೆ. ಒಂಚೂರು ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ ನಮಗೆ, ಬಿಕಾಸ್ ಅಷ್ಟು ಹೀಟು. ಒಂದು ಕಡೆ ಹೊಟ್ಟೆನೂ ಅಷ್ಟಿದೆ, ಒಂದು ಕಡೆ ತಿನ್ನೋಕ್ಕೂ ಮನಸ್ಸು ಬರ್ತಿಲ್ಲ. ಆ್ಯಂಡ್ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಅದಕ್ಕೆ ತುಪ್ಪ, ಅದಾದಮೇಲೆ ಅಕ್ಕಿ ರೊಟ್ಟಿ, ಆಮೇಲೆ ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಗ್ರೇವಿ, ಗೀ ರೈಸು, ಮತ್ತು ಅದಕ್ಕೊಂದು ಕುರ್ಮಾ, ವೈಟ್ ರೈಸ್ ಎಲ್ಲ ಇತ್ತು. ನನ್ನ ಕೈಲಿ ಫುಲ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ವೀಡಿಯೋದು, ಬಿಕಾಸ್ ತುಂಬ ಬಿಸಿಲಿತ್ತು. ನಾವು ತಿಂದ್ಬಿಟ್ಟು ಬೇಗ ಬಂದುಬಿಟ್ಟೆ. ಬರ್ತಾ ಇಲ್ಲ. ಇದನ್ನೇ ಮಾಡ್ಬಿಟ್ಲು. ನೀನು ಹೇಳಷ್ಟರಲ್ಲಿ ಬೇಗ ಬೇಗ ಹೇಳಿ ಕೇಳ್ವಿ. ಕೌದದೆ ಎದ್ದು ಬಿಡು ಮರ್ಯಾದೆ. ಯಾರು ವಿಜಿನಾ? ಕೌಂದ್ರೇನೋ? ಕೌಂದ್ರೆ ಸೊ ಬಂದಿದ್ದ ಗೆಸ್ಟ್ ಎಲ್ಲ ಹೋದರು. ನಾವೆಲ್ಲ ಹಂಗೆ ಮಲ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಾತಾಡಿಕೊಂಡು ಫಂಕ್ಷನ್ ಎಲ್ಲ ಆದಮೇಲೆ ಮೆಹಂದಿ ಹಚ್ಕೊತಾ ಇದ್ದೀವಿ ನಾವೆಲ್ಲರೂ. ಸ್ವಲ್ಪ ಕಾಮಾಗಿದೆ ವೆದರು ಇವಾಗ. ಆ್ಯಂಡ್ ಫ್ರೀಯಾಗಿ ಎಲ್ಲರೂ ಕೂತ್ಕೊಂಡು ಮೆಹಂದಿ ಹಚ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ. ಅವಳಂತೂ ಸಿಕ್ಕಾಪಟ್ಟೆ ಮಾತಾಡಿ ಎಂಟರ್ಟೈನ್ ಮಾಡ್ತಿದ್ದಾಳೆ ನಮ್ಮನ್ನೆಲ್ಲ. ಸೊ ಈಗ ನನ್ನ ತಮ್ಮ ಅವನು ಕೈಯಲ್ಲಿ ನಾವೆಲ್ಲ ಹಚ್ಕೊತಿದ್ದೀವಿ ಅಂತ ಏನಾದರೂ ಹಚ್ಚು ಅಂತ ಅಂದ. ಸೊ ಅವನ ಕೈಗೂ ಹಚ್ಚಿ ಅವರಮ್ಮ ಬಿಟ್ಟರು. ಸೊ ನಾನು ಕೂಡ ಮೆಹಂದಿ ಹಾಕಿಸ್ಕೊಂಡೆ. ಸೊ ಇದೇ ನನ್ನ ಮೆಹಂದಿ. ವೆದರ್ ಕಾಮ್ ಆಯಿತು ಅಂತ ಮಮ್ಮಿ, ಅಜ್ಜಿ ಮತ್ತು ಎಲ್ಲರನ್ನೂ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಇಲ್ಲಿ ಹಿಂದೆಗಡೆ ತೋಪಿಗೆ ಬಂದ್ವಿ, ಮಾವಿನ ತೋಪಿಗೆ. ಯಾಕಂದರೆ ಅವರು ಬೆಳಗಿಂದ ಬಂದೇ ಇರಲಿಲ್ಲ, ಅವ್ರು ನೋಡೇ ಇರಲಿಲ್ಲ. ಮಮ್ಮಿ ಮಾತ್ರ ಬಂದಿದ್ದರು, ಮತ್ತು ಮಾಮ, ನಮ್ಮ ಅತ್ತೆ ಜೊತೆಗೆ ಬಂದಿದ್ದೆ. ಸೊ ನಮ್ಮ ಅಜ್ಜಿನೆಲ್ಲ ಕರ್ಕೊಂಡು ಇವಾಗ ಮಾವಿನ ತೋಪಿಗೆ ಬಂದ್ವಿ. ಎಲ್ರಿಗೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಆ್ಯಂಡ್ ಎಲ್ಲರೂ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದರು. ಅವರೇ ಕೈಯಾರೆ ಮಾವಿನಕಾಯಿನ ಕೀಳೋದಕ್ಕೆ. ನನ್ನ ತಂಗಿ ಅಂತೂ ಮೇಲೆ ನಮ್ಮ ಮಮ್ಮಿಗೆ ಎಟ್ಟಿಕ್ಸ್ದೇ ಇರೋದನ್ನೆಲ್ಲ ಜಂಪ್ ಹೊಡೆದು ಕಿತ್ಕೊಡ್ತಿದ್ವಿ. ಅವನು ಅರ್ಧಕ್ಕರ್ಧ ಗೋಲು ಕಿತ್ತು ಬಿಸಾಕ್ ವೇಸ್ಟ್ ಮಾಡಿದ್ದಾನೆ. ಎಲ್ಲರೂ ಗ್ರೂಪ್ ಆಗಿ ಡಿವೈಡ್ ಆಗಿ ಕಿತ್ತುತ್ತಾ ಇದ್ದಾರೆ. ಮಮ್ಮಿ ಮತ್ತು ನಮ್ಮ ಮಮ್ಮಿಯವ್ರ ಚಿಕ್ಕಮ್ಮ ಇಲ್ಲಿ ಕಿತ್ತುತ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಇಲ್ಲಿ ಈ ಕಡೆ ಸೈಡ್ ಕಿತ್ತುತ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಾಗಿ ಬೆಳಗಿಂದ ತುಂಬಾ ಬಿಸಿಲಿತ್ತು, ತುಂಬ ಸೆಕೆ ಇತ್ತು. ಇವಾಗ ಎಷ್ಟೋ ವೆದರ್ ಕಾಮ್ ಆಗಿದೆ. ಬಟ್ ನಮ್ಮ ಅಜ್ಜಿ ಹೇಳ್ತಿದ್ದಾರೆ ಇದೇ ಸೆಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿರೋಂಗೆ ಇವಾಗ ಎಷ್ಟೋ ಪರವಾಗಿಲ್ಲ. ಬೆಂಗಳೂರಲ್ಲಿ ಏನಕ್ಕೆ ಇಷ್ಟು ಬಿಸಿಲು ಯಪ್ಪ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲರೂ ನೀವು ಬಿಸಿಲನ್ನ ಹೇಗೆ ಈ ಸಮ್ಮರ್ನ ಬೀಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನನ್ನ ಮಾಮ ಬಂದುಬಿಟ್ಟು ನನ್ನ ತಮ್ಮನ ಎತ್ತಿ ಮಾವಿನಕಾಯಿನ ಕಿಲ್ತಾ ಇದ್ದಾರೆ. ಇವರೆಲ್ಲರೂ ಮಾವಿನಕಾಯಿ ಕಳ್ಳರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮಾವಿನಕಾಯಿ ಕಳ್ಳರು. ಎಲ್ಲರೂ ಬಂದು ಮಾವಿನಕಾಯಿನ ಕದೀತಾ ಇದ್ದಾರೆ.
ನನ್ನ ಮೆಹಂದಿ ಆಗಲೇ ಒಣಗಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆ್ಯಂಡ್ ಬೇರೆಯವ್ರ ಮಾವಿನ ತೋಪಲ್ಲಿ ಹೋಗಿ ಮಾವಿನಕಾಯಿ ಕದಿಯೋದು ಒಂಥರ ಮಜಾ. ಸೊ ಯಾರ್ಯಾರು ಈ ಥರ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಹೇಳಿದ್ನಲ್ಲ ಆ ಬಿಲ್ಡಿಂಗಲ್ಲಿ ಫೋಟೋಸ್ ತೊಗೊಂಡೆ ಅಂತ, ತುಂಬ ಸಖತ್ತಾಗಿ ಬಂದಿದೆ ಫೋಟೋಸ್ ಹೇಗಿದೆ, ನನ್ನ ಸೀರೆ ಹೇಗಿದೆ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಆಗಿ ನೆಕ್ಸ್ಟ್ ಡೇ ನಾವು ಅಲ್ಲೇ 2 days ಸ್ಟೇ ಮಾಡಿದ್ವಿ. ಸೊ ಎಲ್ರಿಗೂ ಊಟನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ಚಿಕ್ಕಮ್ಮನೇ ಮಾಡ್ಕೊಂಡು ಬಂದರು. ಸೊ ಮಾಡ್ಕೊಂಡ್ಬಂದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಹೀಗೇ ನಾವು ಎಲ್ಲ ಮುಗಿಸಿ ಒಂದು 2-3 days ಅಲ್ಲೇ ಸ್ಟೇ ಮಾಡಿ ನಾವು ಹೊರಟಿ ಬಂದ್ವಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ನನ್ನ ವೀಡಿಯೋ ಇಷ್ಟ ಆಗಿದೆ, ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಮೀಟ್ ಯು ಅಗೇನ್ ಇನ್ ಅನದರ್ ವಿಡಿಯೋ.